ಇಂಡಿಯನ್ ಕಾನ್ಸ್ಟಿಟ್ಯೂಷನ್ನ ಆರ್ಟಿಕಲ್ 19ನ ಪ್ರಕಾರ, ಅದರಲ್ಲೂ ಕ್ಲಾಸ್ 1 ಸಬ್ ಕ್ಲಾಸ್ G ಪ್ರಕಾರ ಭಾರತ ದೇಶದ ಯಾವುದೇ ನಾಗರಿಕ ತನಗೆ ಇಷ್ಟ ಇರುವಂತಹ ಪ್ರೊಫೆಷನ್ ಅನ್ನ ಪ್ರಾಕ್ಟೀಸ್ ಮಾಡಬಹುದು ಅಥವಾ ಯಾವುದೇ ಅಕ್ಯುಪೇಷನ್, ಟ್ರೇಡ್ ಅಥವಾ ಬಿಸ್ನೆಸ್ ಅನ್ನ ಕ್ಯಾರಿ ಆನ್ ಮಾಡಬಹುದು. ಈ ಒಂದು ಹಕ್ಕು ಒಂದು ಮೂಲಭೂತ ಹಕ್ಕಾಗಿದೆ, ಅಂದ್ರೆ ಫಂಡಮೆಂಟಲ್ ರೈಟ್ ಆಗಿದೆ. ಆದರೂ ಕೂಡ ಇದು ಅಬ್ಸಲ್ಯೂಟ್ ಅಲ್ಲ, ಅಬ್ಸಲ್ಯೂಟ್ ಫಂಡಮೆಂಟಲ್ ರೈಟ್ ಅಲ್ಲ. ಈ ಒಂದು ರೈಟ್ ಬೇರೆ ಯಾವುದೇ ಕಾನೂನಲ್ಲಿ ಇರುವಂತಹ ಒಂದು ಆಪರೇಷನಲ್ ಪ್ರೊವಿಷನ್ ಅನ್ನ ಎಫೆಕ್ಟ್ ಮಾಡೋದಿಲ್ಲ. ಪಬ್ಲಿಕ್ ಇಂಟ್ರೆಸ್ಟ್ ಅನ್ನ ಗಮನದಲ್ಲಿಟ್ಟುಕೊಂಡು ಯಾವುದೇ ಕಾನೂನುಗಳನ್ನ ಸ್ಟೇಟ್ ರಚನೆ ಮಾಡಬಹುದು ಅಥವಾ ರೀಸನೇಬಲ್ ರೆಸ್ಟ್ರಿಕ್ಷನ್ಸ್ ಗಳನ್ನ ಇಂಪೋಸ್ ಮಾಡಬಹುದು. ನೀವು ಈ ಮೂಲಭೂತ ಹಕ್ಕಿನ ಪ್ರಕಾರ ಯಾವುದೇ ಪ್ರೊಫೆಷನ್ ಅನ್ನ, ಅಕ್ಯುಪೇಷನ್, ಟ್ರೇಡ್ ಅಥವಾ ಯಾವುದೇ ಬಿಸ್ನೆಸ್ ಅನ್ನ ನೀವು ಮಾಡಬೇಕು ಅನ್ಕೊಂಡಾಗ ಅದಕ್ಕೆ ಸಂಬಂಧಪಟ್ಟಂತೆ ನೀವು ಆ ಪ್ರೊಫೆಷನಲ್ ಆಗಿರಬೇಕು ಮತ್ತು ಕೆಲವೊಂದು ಟೆಕ್ನಿಕಲ್ ಕ್ವಾಲಿಫಿಕೇಶನ್ಸ್ ಗಳನ್ನು ನೀವು ಹೊಂದಿರಬೇಕು. ಆಗ ಮಾತ್ರ ನೀವು ಅವುಗಳನ್ನ ಮಾಡೋದಿಕ್ಕೆ ಸಾಧ್ಯ. ಕೆಲವು ಸಂದರ್ಭಗಳಲ್ಲಿ ಸ್ಟೇಟ್ ಅಥವಾ ಸ್ಟೇಟ್ ನ ಕಂಟ್ರೋಲ್ ನಲ್ಲಿರುವಂತಹ ಕಾರ್ಪೊರೇಷನ್ ಯಾವುದೋ ಒಂದು ಟ್ರೇಡ್ ಅಥವಾ ಬಿಸ್ನೆಸ್ ಅನ್ನ ಮಾಡ್ತಾ ಇದ್ರೆ ಅಥವಾ ಇಂಡಸ್ಟ್ರಿ ಅಥವಾ ಸರ್ವಿಸ್ ಅನ್ನ ನಡೆಸ್ತಾ ಇದ್ರೆ, ಆ ಕಾರ್ಪೊರೇಷನ್ಗೆ ಸಂಬಂಧಪಟ್ಟಂತಹ ಆಕ್ಟ್ ಗಳ ಪ್ರಕಾರ ಯಾವುದೇ ವ್ಯಕ್ತಿಯನ್ನ ಆ ಒಂದು ಟ್ರೇಡ್, ಅಕ್ಯುಪೇಷನ್, ಬಿಸ್ನೆಸ್ ಅಥವಾ ಸರ್ವಿಸ್ ಗಳನ್ನ ಕೊಡೋದಕ್ಕೆ ಎಕ್ಸ್ಕ್ಲೂಸ್ ಮಾಡಿದಾಗ ಅದು ಕಂಪ್ಲೀಟ್ ಆಗಿರ್ಬೋದು ಅಥವಾ ಪಾರ್ಷಿಯಲ್ ಎಕ್ಸ್ಕ್ಲೂಸ್ ಆಗಿರ್ಬೋದು, ಅಥವಾ ಭಾರತ ದೇಶದ ಸಿಟಿಜನ್ ಆದರೂ ಕೂಡ ಆ ಒಂದು ಸರ್ವಿಸ್ ಅನ್ನ ಆ ವ್ಯಕ್ತಿ ಕೊಡೋ ಹಾಗಿಲ್ಲ.